ಯಾರು ಆ ಕಂಪ್ಲೇಂಟಲ್ಲಿ ಯಾರು ಪ್ರಮುಖವಾದ ವ್ಯಕ್ತಿಗಳಿರ್ತಾರೆ ಅವ್ರನ್ನ ಫಸ್ಟ್ ಕಸ್ಟಡಿಗೆ ತಗೊಬೇಕು. ಅದು ಇನ್ನೂ ತನಕ ನಡೆದಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ಹೌದು, ಇಟ್ ಈಸ್ ಎ ಸಿವಿಯರ್ ಅಫೆನ್ಸ್ ಅಲ್ವಾ. ಯಾಕಂದ್ರೆ ಮರ್ಡರ್ ಮಾಡಿ ಅಷ್ಟು 100 ಹೆಣಗಳನ್ನ ಊತಿದ್ದೀನಿ ಅಂತ ಅವನು ಹೇಳ್ತಾನೆ. ಸೊ ಆ ಊತಿರೋ ಜಾಗನೂ ತೋರಿಸ್ತೀನಿ ಅಂತ ಅವನು ಕರ್ಕೊಂಡೋಗಿ ತೋರಿಸ್ತಾ ಇರೋದ್ರಿಂದ ಯಾರ ಮೇಲೆ ಡೌಟ್ ಇದೆ ಅವ್ರನ್ನ ಕರ್ಸೋದು ಪೊಲೀಸ್ ಅವ್ರನ್ನ ಒಂದು ಸಾಮಾನ್ಯ ಒಂದು ಜ್ಞಾನ. ಅದು ಅವ್ರು ಕರ್ಸಿ ಅವರ ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅಂತ ಒಂದು ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ನಿಮಗೆ ಗೊತ್ತಿರ್ಬೋದು, ಇಡೀ ರಾಜ್ಯದಲ್ಲೇ ಅಂದರೆ ಇಡೀ ಯಾವುದೇ ಸೋಷಿಯಲ್ ಮೀಡಿಯಾ ಆಗ್ಬೋದು, ಎಲ್ಲೇ ಆಗ್ಬೋದು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂಚಲನ ಮೂಡಿಸಿದಂಥ ಸುದ್ದಿ ಅಂದರೆ ಸೌಜನ್ಯ ಪ್ರಕರಣ. ಸೊ ಅದು ಗೊತ್ತಿರ್ಬೋದು ಸರ್. ಇವಾಗ ಸೌಜನ್ಯ ಪ್ರಕರಣದಲ್ಲಿ ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಯಾರೊಬ್ಬ ಭೀಮಾ ಅನ್ನೋನು ಬರ್ತಾನೆ. ಭೀಮಾ ಅನ್ನೋನು ಬಂದು ಇಲ್ಲಿ ಎಷ್ಟೋ ಒಂದು ಹೆಣಗಳನ್ನು ನಾನೇ ಊತಿದ್ದೀನಿ, ಯಾರೋ ಒಬ್ರು ಹೇಳಿದ್ರು ಹಾಗಾಗಿ ನಾನು ಊತಿದ್ದೀನಿ ಅಂತ ಫಸ್ಟ್ ಹೇಳ್ತಾನೆ. ಅದೆಲ್ಲ ಆದಮೇಲೆ ಆ ಹೆಣಗಳು ಎಲ್ಲಿದೆ, ಎಲ್ಲಿ ಊತಿದ್ದೆ ಅಂತ ಜಾಗನೂ ತೋರಿಸ್ತಾನೆ. ಅದಕ್ಕೆ ಕೆಲವು ಸಲ ವಾದ ಆಯಿತು, ಎಲ್ಲ ವಿಷಯ ಅಂದರೆ ವಾದ ಆಯಿತು, ತೆಗ್ಸೋದು ಬೇಡ ಅಂತದ್ದು. ಮತ್ತು SIT ಫಾರ್ಮ್ ಆಯಿತು, SIT ಫಾರ್ಮ್ ಆಗಿ ತೆಗ್ಸೋಕೆ ಬಂದರು. ಇನ್ನು ಆಲ್ರೆಡಿ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ. ಕೆಲವೊಂದು ಕಡೆ ಆಲ್ರೆಡಿ ಮೂಳೆಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅಧಿಕೃತವಾಗಿ ಸಿಕ್ಕಿಲ್ಲ, ಬಟ್ ಸಿಕ್ಕಿದೆ ಒಂದು 2-3 ಗುಂಡಿನಲ್ಲಿ ಅಂತ ಗೊತ್ತಿದೆ. ಸೊ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ, ಈಗ ಮೂಳೆಗಳು ಸಿಕ್ಕ ತಕ್ಷಣವೇ ಯಾರ ವ್ಯಕ್ತಿದು ಅಥವಾ ಗಂಡ ಹೆಣ್ಣ ಇದನ್ನೆಲ್ಲ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, SIT ಟೀಮ್ ಯಾವ ಥರ ಮುಂದುವರಿಬಹುದು? ಸರ್, ಈಗ ನೀವು ಕೇಳಿದ್ರೆ ಸೌಜನ್ಯ ಪ್ರಕರಣಕ್ಕೂ ಮತ್ತೆ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇದು ಪಾಯಿಂಟ್ ನಂಬರ್ 1. ಈಗ ಒಬ್ಬ ವಿಸಿಲ್ ಬ್ಲೋವರ್ ಬಂದ್ಬಿಟ್ಟು ನಾನು ಒಂದು ಪ್ರಮುಖವಾದ ಸಂಸ್ಥೆಯಲ್ಲಿ ಒಂದು 10ರಿಂದ 15 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿರುವಂಥ ಒಬ್ಬ ಪ್ರಮುಖರು ನನಗೆ ಇಂತಿಷ್ಟು ಕೆಲಸಗಳನ್ನು ಮಾಡೋಕ್ಕೆ ಕೊಡ್ತಾಯಿದ್ರು, ಇವ್ರನ್ನ ಈ ಶವಗಳನ್ನ ಹೂಳಕ್ಕೆ ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವರು ಈಗ ಸ್ವಯಂ ಪ್ರೇರಿತರಾಗಿ ಬಂದ್ಬಿಟ್ಟು ವಕೀಲರ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು PCR ಅನ್ನು ದಾಖಲಿಸಿ ಆಮೇಲೆ 164 ಸ್ಟೇಟ್ಮೆಂಟ್ನ ಕೊಟ್ಟು ಅದಾದಮೇಲೆ ಆ ಒಂದು ಬೇಸಿಸ್ ಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು SITನ ಫಾರ್ಮ್ ಮಾಡಿದೆ. ಈಗ SIT ಅವರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟು ಇವರು ಯಾರ್ಯಾರ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅವರಿಗೆಲ್ಲವನ್ನು ನೋಟಿಸ್ ಕೊಟ್ಟು ಕರೆಸ್ಕೋಬೇಕಾಗುತ್ತೆ. ಅದು ಇನ್ನೂವರೆಗೂ ನಡೆದಿಲ್ಲ. ಇದು ಪಾಯಿಂಟ್ ನಂಬರ್ 1. ಡೈರೆಕ್ಟಾಗಿ ಇವರು ಅಲ್ಲಿ ಹೋಗಿ ಹೆಣಗಳನ್ನ ತೆಗಿತಾ ಇದ್ದಾರೆ. ಅದು ತೆಗೀಲಿ, ದೇರ್ ಇಸ್ ನೋ ಬಾರ್ ಫಾರ್ ಇಟ್. ಅಲ್ಲಿ ಹೋಗಿ ತೆಗಿತಾ ಇದ್ದಾರೆ. ಅಲ್ಲಿ SOP ತಂಡ ಇರುತ್ತೆ, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವರೆಲ್ಲರೂ ಹೋಗಿ ಅಲ್ಲಿ ಎಲ್ಲೆಲ್ಲಿದೆ ಅದೊಂದು ಪಾಯಿಂಟ್ ಮಾಡಿಕೊಂಡು ಹೆಣನ ತೆಗಿತಾರೆ. ಹೆಣನ ತೆಗೆದಾದ್ಮೇಲೆ ಅವನ ಮೂಳೆಗಳು ಏನು ಸಿಗುತ್ತೆ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ಗೆ ಕಳಿಸಾದ ಮೇಲೆ ಈ ಒಂದು ಹೆಣ ಹೆಂಗೆ ಬಿತ್ತು, ಇವ್ರು ಹೆಂಗೆ ಸತ್ತರೋ ಅಂತ ಎಲ್ಲ ಆಟೋಪ್ಸಿ ಮೂಲಕ ಗೊತ್ತಾಗುತ್ತೆ. ಆಟೋಪ್ಸಿ ಮೂಲಕ ಗೊತ್ತಾಗುತ್ತೆ. ಬೋನ್ ಏನಾದರೂ ಬ್ರೇಕ್ ಆಗಿದೆಯಾ ಅಥವಾ ಎಲ್ಲಾದರೂ ಗಾಯಗಳಿದೆಯಾ, ಬೋನ್ಗೆ ಮೂಳೆ ಒಡೆದು ಸತ್ತಿದ್ದಾರಾ, ಇವೆಲ್ಲನೂ ಆಟೋಪ್ಸಿ ಮೂಲಕ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನಮಗೆ ಗೊತ್ತಾಗ್ತಕ್ಕಂಥ ಒಂದು ವಿಚಾರ. ಸರ್, ಅದೇ ವಿಚಾರಕ್ಕೆ ನಾನು ಬರ್ತೀನಿ. ಇವಾಗ ಓಕೆ, ಮೂಳೆ ಫ್ರ್ಯಾಕ್ಚರ್ ಆಗಿದ್ರೆ ಗೊತ್ತಾಗುತ್ತೆ, ಅಥವಾ ಇನ್ನೇನೋ ಮೂಳೆನೇ ಫ್ರ್ಯಾಕ್ಚರ್ ಆಗಿರಲ್ಲ, ಏನೋ ಕತ್ತಿಸಿ ಸಾಯಿಸೋಂಥದ್ದು ಅಥವಾ ಇನ್ನೊಂದು ರೇಪ್ ಆಗಿ ಸಾಯಿಸಿರೋವಂಥದ್ದು, ಈ ಥರ ಬೇರೆ ಏನಾದರೂ ಮರ್ಡರ್ ಆಗಿದ್ರೆ ಅದು ಎಲ್ಲ ಕತ್ತಿಸಿ ಸಾಯಿಸಿದ್ರೇನು ಇಲ್ಲಿ ಮೂಳೆ ಇರುತ್ತೆ. ಕಂಪ್ರೆಸ್ ಆಗಿರತಕ್ಕಂಥ ಮೂಳೆನ ಎಕ್ಸಾಮಿನೇಷನ್ ಮಾಡ್ತಾರೆ. ಅದು ಕತ್ತಿಸ್ಕಿ ಸಾಯಿಸಿರುವಂಥದ್ದು ಅಥವಾ ಹೆಂಗೆ ಸಾಯಿಸಿರುವಂಥದ್ದು ಗೊತ್ತಾಗುತ್ತೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನಮಗೆಲ್ಲ ವಿಷಯನೂ ಆಚೆ ಬರುತ್ತೆ. ಇದು ಪಾಯಿಂಟ್ ನಂಬರ್ 1. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಷನ್ನು ಇವರು ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ, ಯಾರು ಆ ಕಂಪ್ಲೇಂಟಲ್ಲಿ ಯಾರು ಪ್ರಮುಖವಾದ ವ್ಯಕ್ತಿಗಳಿರ್ತಾರೆ ಅವ್ರನ್ನ ಫಸ್ಟ್ ಕಸ್ಟಡಿಗೆ ತಗೊಬೇಕು. ಅದು ಇನ್ನೂ ತನಕ ನಡೆದಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ಆಮೇಲೆ ಇವನು ಯಾರ್ಯಾರು ವ್ಯಕ್ತಿಗಳನ್ನ ಹೇಳ್ತಾನೆ, ನಾನು ಈ ವ್ಯಕ್ತಿಗಳು ಹೇಳಿನೇ ನಾನು ಇಲ್ಲಿ ಹೆಣಗಳನ್ನ ಊತಿದ್ದೀನಿ ಅಂತ, ಅಲ್ಲಿ ಕರ್ಕೊಂಡೋಗಿ ಒಂದು ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಮಾಡಬೇಕಾಗುತ್ತೆ. ಅದು ನಮ್ಮ ಪ್ರೆಸೆನ್ಸ್ ಆ್ಯಕ್ಟಲ್ಲಿ ಕೂಡ ಇದೆ, CRPC ಅಡಿಯಲ್ಲೂ ಇದೆ. ಈ ಐಡೆಂಟಿಫಿಕೇಷನ್ ಪೀರಿಯಡ್ ಏನಂತ ಹೇಳಿದ್ರೆ, ಈ ವ್ಯಕ್ತಿ 15 ಅಥವಾ 20 ವರ್ಷಗಳ ಹಿಂದೆ ಆ ಒಂದು ಪ್ರಮುಖವಾದ ಒಂದು ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳ್ತಾನೆ. ಸೊ ಆ ಒಂದು ವ್ಯಕ್ತಿಗಳನ್ನ ಕಂಡು ಹಿಡಿತಾನ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ತಹಸೀಲ್ದಾರ್ನ ಕರ್ಕೊಂಡು ಹೋಗಿ ಅಲ್ಲಿ ಆ ವ್ಯಕ್ತಿನ ನಿಲ್ಲಿಸಿ, ಆ ವ್ಯಕ್ತಿಗಳ ಜೊತೆ ಇನ್ನಿತರೆ ವ್ಯಕ್ತಿಗಳನ್ನ ನಿಲ್ಲಿಸಿ ಐಡೆಂಟಿಫೈ ಮಾಡು, ಯಾರು ಅವರು, ನಿಮ್ಮ ಹಿಂದೆ ಯಾರು ನಿಮ್ಗೆ ಕೆಲಸ ಕೊಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ರೆ ತಹಸೀಲ್ದಾರ್ ಅದಕ್ಕೊಂದು ವಿಟ್ನೆಸ್ ಆಗ್ತಾರೆ. ಇದನ್ನು ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಕರೀತಾರೆ. ಸೊ ಇವನ್ನೆಲ್ಲ ಮಾಡಬೇಕಾಗುತ್ತೆ. ಇದೆಲ್ಲ ಒಂದು ಪ್ರಮುಖವಾದ ಸಾಕ್ಷಿಗಳಾಗುತ್ತೆ. ಮತ್ತು ಅಕ್ಕಪಕ್ಕದಲ್ಲಿ ಏನಾದರೂ ನಾನು ನಿಮಗೆ ವಿಟ್ನೆಸ್ ಹೇಳಲಿಕ್ಕೆ ಬರ್ತೀನಿ, ನನಗೂ ಈ ಥರ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅವ್ರನ್ನೂ ಕರ್ಕೊಂಡು ಒನ್ ಆಫ್ ದಿ ವಿಟ್ನೆಸ್ ಮಾಡ್ಕೊಬೇಕಾಗುತ್ತೆ. ಚಾರ್ಜ್ ಶೀಟಲ್ಲಿ ಅವರು ಒನ್ ಆಫ್ ದಿ ವಿಟ್ನೆಸ್ ಆಗ್ತಾರೆ. ಅದನ್ನು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತ ಕರಿತೀರಿ. ಸೊ ಇವೆಲ್ಲ
ಮಾಡಿದ್ರೆ ಏನಾಗುತ್ತೆ, ಕೇಸನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕರ್ಕೊಂಡು ಹೋಗ್ಬೋದು. ಕನ್ವಿಕ್ಷನ್ ಯಾರ್ಯಾರು ತಪ್ಪಿತಸ್ಥರಿರ್ತಾರೆ ಅವ್ರಿಗೆ ಕನ್ವಿಕ್ಷನ್ ಮಾಡಿಸೋದ್ರಲ್ಲಿ ಪೊಲೀಸರು ಇದಾಗಿರ್ತಾರೆ ಸರ್. ಇದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಕೇಸ್ ತುಂಬ ವೀಕ್ ಆಗುತ್ತೆ. ಸುಮ್ಮನೆ ಹೋಗಿ ಎಲ್ಲಿ ಹೆಣ ಇದೆ ಅಲ್ಲಿಂದ ತೆಗೆದುಬಿಟ್ಟು ಅದನ್ನು ಏನು ಮಾಡ್ತಾ ಇದ್ದಾರೆ ನಮಗೆ ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಇವೆಲ್ಲ ಮಾಹಿತಿಯಿಂದ ತೊಗೊಬೇಕು. ಯಾರು ಹೆಸರು ಹೇಳಿದ್ದಾನೆ ಅವ್ರನ್ನ ಇನ್ವೆಸ್ಟಿಗೇಷನ್ಗೆ ಕರಿಬೇಕು, ಅವ್ರ ಸ್ಟೇಟ್ಮೆಂಟ್ ತೊಗೊಬೇಕು, ಅಕ್ಕಪಕ್ಕದಲ್ಲಿರುವಂಥ ಸ್ಟೇಟ್ಮೆಂಟ್ನ ತೊಗೊಬೇಕು. ಮತ್ತು ಇಷ್ಟು ವರ್ಷಗಳ ಕಾಲ ಏನು ಮಾಡ್ತಾ ಇದ್ದ ಅವನು ಅದನ್ನು ನಾವು ಕೇಳ್ಕೊಬೇಕಾಗುತ್ತೆ. 10-20 ವರ್ಷಗಳ ಕಾಲ ಏನು ಮಾಡ್ತಾ ಇದ್ದ ಅಂದರೆ ಎರಡೂ ಆ್ಯಂಗಲ್ ನೋಡಬೇಕಾಗುತ್ತೆ. ಎರಡೂ ಆ್ಯಂಗಲಲ್ಲಿ ನ್ಯೂಟ್ರಲ್ ಆಗಿ ಪೊಲೀಸ್ ಅವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಮತ್ತು ಯಾರೇ ದೊಡ್ಡವರು ಇರಲಿ ಯಾರೇ ಚಿಕ್ಕವರು ಇರಲಿ ಅವ್ರಿಗೆ ಈಕ್ವಲ್ ಆಗಿ ಇನ್ವೆಸ್ಟಿಗೇಷನಲ್ಲಿ ಅವ್ರನ್ನ ತೊಗೊಂಬರ್ಬೇಕಾಗಿ ಬರುತ್ತೆ. ಅಲ್ಲ, ಈಗ ನೀವು ಹೇಳಿದ್ರಿ ಆ್ಯಕ್ಚುಲಿ ಕೆಲವೊಂದು ವಿಚಾರದಲ್ಲಿ ಪೂರ್ತಿ ಬಾಡಿನೇ ಸಿಕ್ಕಿರೋದಿಲ್ಲ. ಯಾಕಂದರೆ 20 ವರ್ಷ 15 ವರ್ಷ ಈ ಥರ ಎಲ್ಲ ಆಗಿರೋದ್ರಿಂದ ಯಾವುದೋ ಒಂದು ಮೂಳೆ ಅಂತ ಸಿಗುವಂಥದ್ದು, ತಲೆಬುಡೆ ಎಲ್ಲೋ ಒಂದು ಕಡೆ ಸಿಗುತ್ತೆ, ಅಥವಾ ಯಾರ್ಯಾರ್ದೋ ವ್ಯಕ್ತಿಗಳದ್ದು ಈಗ ಒಂದು ಕಡೆ ತಲೆಬುಡೆ ಸಿಗುತ್ತೆ, ಇನ್ನೊಂದು ಕಡೆ ಮೂಳೆ ಸಿಗುತ್ತೆ, ಬರೀ ಕೈದು. ಅದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಇಲ್ಲ. ಈಗ ಏನಂತ ಹೇಳಿದ್ರೆ ಈಗ ಒಂದೇ ಮೂಳೆ ಸಿಕ್ಕಲಿ ಅದು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ರೆ ಬಿಯಾಂಡ್ ರೀಸನಬಲ್ ಡೌಟ್ ಅದರಲ್ಲಿ ಕನ್ವಿಕ್ಷನ್ ಮಾಡ್ಬೋದು, ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಮಾಡ್ಬೋದು, ನೇಣಿಗೂ ಹಾಕುವಂಥ ಪ್ರಾವಿಷನ್ ನಮ್ಮಲ್ಲಿ ಇದೆ. ಸೊ ಆದ್ದರಿಂದ ಅಲ್ಲಿ 106 ಮೂಳೆ ಸಿಗ್ಬೇಕಂತ ಏನೂ ಇಲ್ಲ. ಒಂದು ಮೂಳೆ ಸಿಕ್ಕಿದ್ರೆ ಅದನ್ನು ಕರೆಕ್ಟಾಗಿ ಪ್ರಾಸಿಕ್ಯೂಷನ್ನು ಕ್ಲೀನಾಗಿ ಕೇಸ್ ನಡೆಸಿದ್ರೆ, ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಕೋರ್ಟ್ಗೆ, ಅದನ್ನು ಕ್ಲೀನಾಗಿ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಕ್ಲೀನಾಗಿ ಅದನ್ನು ವಾದ ಮಾಡಿದ್ರೆ ಟ್ರಯಲಲ್ಲಿ ಅದರಲ್ಲೇ ಕನ್ವಿಕ್ಷನನ್ನು ಮಾಡಿಸ್ಬೋದು. ಇಲ್ಲಿ 106 ಮೂಳೆಗಳು ಅದೆಲ್ಲ ಇಲ್ಲಿ ಕನ್ಸಿಡ್ರೇಷನ್ಗೆ ಬರಲ್ಲ. ಓಕೆ ಸರ್, ಇವಾಗ ನೀವು ಈಗ ತಾನೇ ಹೇಳ್ತಾ ಇದ್ರಿ ಆ್ಯಕ್ಚುಲಿ ಅವರು ಏನು ಯಾರ ಮೇಲೆ ಆರೋಪ ಮಾಡಿದಾರೋ ಅವ್ರನ್ನ ಕರೆಸಿ ಸ್ಟೇಟ್ಮೆಂಟ್ ತೊಗೊಳ್ಳೋವಂಥದ್ದು ಅಂತ ಹೇಳಿದ್ರಿ. ಬಟ್ ಈ ವಿಚಾರದಲ್ಲಿ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಈ ಕೇಸ್ಗೆ ಕರೆಸ್ತಾ ಇದ್ರ ಅವ್ರನ್ನ, ಅಥವಾ ಪ್ರಭಾವಿಗಳು ಅಂತ ಏನಾದ್ರು? ಇಲ್ಲ ಕರೆಸ್ತಾ ಇದ್ರಿಲ್ಲ. ಸಾಮಾನ್ಯ ವ್ಯಕ್ತಿಗಳಾಗಿದ್ರೆ ಅರೆಸ್ಟೇ ಮಾಡ್ತಾ ಇದ್ರು. ಓಕೆ, ಯಾಕಂದ್ರೆ ದಿಸ್ ಇಸ್ ಎ ಕಾಗ್ನಿಸಬಲ್ ಅಫೆನ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಎಲ್ಲ ಪವರ್ಸು ನಮ್ಮ ಪೊಲೀಸ್ ಅವ್ರಿಗೆ ಇರುತ್ತೆ. ಸೊ ಈ ಕೇಸಲ್ಲಿ ಅವರು ಅರೆಸ್ಟು ಮಾಡಿಲ್ಲ, ಕರೆದಿ ಸ್ಟೇಟ್ಮೆಂಟ್ ತಗೊಳ್ಳೋದು ಮಾಡಬೇಕಾಗಿತ್ತು, ಅದು ಇನ್ನೂವರೆಗೂ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಏನಕ್ಕೆ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಇದೆ. ಸೊ ಏನಾದರೂ ದಾರಿ ತಪ್ತಾ ಇದೆಯಾ ಇನ್ವೆಸ್ಟಿಗೇಷನ್ ಅನ್ನೋದು ಒಂದು ಕ್ವಶನ್ ಇದೆ. ಅಲ್ಲ, ಆ್ಯಕ್ಚುಲಿ ಅದೇ ನೀವು ಹೇಳಿದಾಗೆ ಈ ಥರ ಒಬ್ಬರ ಮೇಲೆ ಆರೋಪ ಬಂದ ತಕ್ಷಣ ಅವ್ರನ್ನ ಅರೆಸ್ಟೇ ಮಾಡಬೇಕಿತ್ತು. ಹೌದೌದು, ಇಟ್ ಈಸ್ ಎ ಸಿವಿಯರ್ ಅಫೆನ್ಸ್ ಅಲ್ವಾ. ಯಾಕಂದರೆ ಮರ್ಡರ್ ಮಾಡಿ ಅಷ್ಟು 106 ಹೆಣಗಳನ್ನ ಊತಿದ್ದೀನಿ ಅಂತ ಅವನು ಹೇಳ್ತಾನೆ. ಸೊ ಆ ಊತಿರೋ ಜಾಗನೂ ತೋರಿಸ್ತೀನಿ ಅಂತ ಅವನು ಕರ್ಕೊಂಡೋಗಿ ತೋರಿಸ್ತಾ ಇರೋದ್ರಿಂದ ಯಾರ ಮೇಲೆ ಡೌಟ್ ಇದೆ ಅವ್ರನ್ನ ಕರೆಸೋದು ಪೊಲೀಸ್ ಅವ್ರನ್ನ ಒಂದು ಸಾಮಾನ್ಯ ಒಂದು ಜ್ಞಾನ ಅದು. ಅವ್ರು ಕರೆಸಿ ಅವರ ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅಂತ ಒಂದು ತಿಳ್ಕೊಬೇಕಾಗುತ್ತೆ. ಅವ್ರು ಇನ್ವಾಲ್ವ್ ಆಗಿದ್ದಾರೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ ಆಗುತ್ತೆ. ಬಟ್ ಅವರ ಒಂದು ಪರ್ಸ್ಪೆಕ್ಟಿವ್ ಏನು, ನಿಮ್ಮ ಮೇಲೆ ಒಂದು ಅಲಿಗೇಷನ್ ಈ ಥರ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ ಅಟ್ಲೀಸ್ಟ್ ಅವ್ರನ್ನ ಕರೆಸಿ ಮಾಡುವಂಥದ್ದು ಇದೆ. ಬಟ್ ಇದುವರೆಗೂ ಅದು ಈ ಕೇಸಲ್ಲಿ ಆಗಿಲ್ಲ. ಅದು ಯಾಕಂತ ನಮಗೂ ಗೊತ್ತಿಲ್ಲ. ಅದನ್ನು ಅವ್ರ ಪರವಾದ ಯಾರು ತಪ್ಪಿದಷ್ಟಿರ್ತಾರೆ ಅವ್ರ ಪರವಾದ ವಕೀಲರು ಅಲ್ಲಿ ಪ್ರೂವ್ ಮಾಡ್ಕೊತಾರೆ. ಅದು ಮುಂದಿನ ಒಂದು ಪ್ರೊಸೀಜರ್ ಇರುತ್ತೆ. ಬಟ್ ಈಗ ಪ್ರೈಮಾ ಫೇಸಿ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ಸರಿ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವ್ರು ಯಾರು ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ, ಅವ್ನು ಭೀಮಾ ಅನ್ನೋನು ಏನು ಹೇಳಿದ್ದಾನೆ ಸ್ಟೇಟ್ಮೆಂಟಲ್ಲಿ, ಯಾರು ಒಬ್ಬ ಪ್ರಮುಖವಾದ ವ್ಯಕ್ತಿ ಇದ್ದಾರೆ ಅವ್ರನ್ನ ಕರೆಸ್ಬೇಕು, ಅವ್ರನ್ನ ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಮಾಡಬೇಕು, ಅವರ ಒಂದು ಒಪಿನಿಯನ್ ಏನಿದೆ ಅಂತ ಕೇಳಬೇಕು. ಅದು ಯಾವುದು ಕೂಡ ಇನ್ನೂವರೆಗೂ ನಡೆದಿಲ್ಲ. ಜಸ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ, ಮೂಳೆಗಳು ಸಿಗ್ತಾ ಇದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಸೊ ಇದು ಸರಿ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಓಕೆ, ಅಂದರೆ ಇದೇ ಜಾಗದಲ್ಲಿ ಬೇರೆ ಯಾವ್ದಾರ ವ್ಯಕ್ತಿ ಇದ್ರೆ ಇಷ್ಟೊತ್ತಿಗೆ ಸೆಲ್ ಒಳಗಿರ್ತಾ ಇದ್ದ. ಹೌದು ಸರ್, ಫೈನಲ್ ಆಗಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿಸುತ್ತೆ? ಈ ಪ್ರಕರಣದಲ್ಲಿ ತುಂಬ ಪ್ರತಿ ಒಂದು ಹೆಜ್ಜೆಯಲ್ಲೂ ಅವರು ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಕೇಸ್ ನಿಲ್ಲಲ್ಲ. ಯಾಕಂದರೆ ಡಿಲೇ ಆಗಿದೆ, ತುಂಬ ವರ್ಷಗಳಾಗಿದೆ, ಮತ್ತು ಕಂಪ್ಲೇಂಟು ಯಾರೂ ರೇಸ್ ಮಾಡಿಲ್ಲ ಇದರಲ್ಲಿ. ಸೊ ಇಷ್ಟು ವರ್ಷ ಯಾಕೆ ಕಂಪ್ಲೇಂಟ್ ರೇಸ್ ಮಾಡಿಲ್ಲ ಅನ್ನೋದು ಒಂದು ಪ್ರಮುಖವಾದ ಕ್ವಶನ್ಸ್ ಇರುತ್ತೆ. ಸೊ ಯಾರೇ ಒಬ್ಬ ವ್ಯಕ್ತಿ ಕಾಣೆ ಆಗಲಿ ಅಥವಾ ಮರ್ಡರ್ ಆಗಲಿ ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಬಟ್ ಈ ಪ್ರಕರಣದಲ್ಲಿ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದು ಒಂದು ಅವ್ರ ಕಡೆ ಯಾರು ಡಿಫೆನ್ಸ್ ಕೌನ್ಸಿಲ್ ಇರ್ತಾರೆ ಮುಂದಿನ ದಿನಗಳಲ್ಲಿ ಅವರು ಇದೊಂದು ಪ್ರಮುಖವಾದ ಅಸ್ತ್ರವಾಗಿ ಯೂಸ್ ಮಾಡ್ಕೊತಾರೆ. ಸೊ ಅದಕ್ಕೆ ಯಾವುದೇ ರೀತಿಯಾಗಿ ನಮ್ಮ ಪ್ರಾಸಿಕ್ಯೂಷನ್ನು ದಾರಿ ಮಾಡಿ ಕೊಡಬಾರ್ದು. ಪ್ರತಿ ಹೆಜ್ಜೆಯಲ್ಲೂ ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನು ಮಾಡಿದ್ರೆ ಕನ್ವಿಕ್ಷನ್ ಆಗುವಂಥ ಚಾನ್ಸಸ್ ಇದೆ. ಹಾಗೂ ಈಗ ಏನು SIT ಟೀಮ್ ಇದೆ ಇವರು ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಮತ್ತು ಇವರು ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸ್ತಾರೆ. ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಕೋರ್ಟಲ್ಲಿ ಯಾರು ಪ್ರಖ್ಯಾತ ವಕೀಲರು ಇರ್ತಾರೆ ಅವರೇ ಪ್ರಾಸಿಕ್ಯೂಷನ್ ಏಜೆನ್ಸಿಯಾಗಿ ಇದಕ್ಕೆ ಚಾಯ್ಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಗೌರ್ಮೆಂಟ್ ಕಡೆಯಿಂದ. ಯಾಕಂದರೆ ಆ ಕೇಸ್ ಏನು ಚಾರ್ಜ್ ಶೀಟ್ ಹಾಕಿರ್ತಾರೆ
ಆ ಚಾರ್ಜ್ ಶೀಟನ್ನು ಕ್ಲೀನಾಗಿ ಅಧ್ಯಯನ ಮಾಡಿ ಅದನ್ನು ಕ್ಲೀನಾಗಿ ಚೀಫ್ ಎಕ್ಸಾಮಿನೇಷನ್ ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗೋದು ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೆಲಸ ಆಗಿರುತ್ತೆ. ಅದನ್ನು ಕೇಸ್ನ ಅಕ್ವಿಟ್ ಆಗೋದು ಅಥವಾ ಕನ್ವಿಕ್ಷನ್ ಆಗೋದು ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ದಿ ಪ್ರಾಸಿಕ್ಯೂಷನ್ ಏಜೆನ್ಸಿ ಆ್ಯಂಡ್ ಪ್ರಾಸಿಕ್ಯೂಟರ್. ಸೊ ಆದ್ದರಿಂದ ಒಬ್ಬ ಒಳ್ಳೆ ಪ್ರಮುಖವಾದ ವಕೀಲರನ್ನ ಪ್ರಾಸಿಕ್ಯೂಷನ್ ಏಜೆನ್ಸಿ ಅವರು ಚೂಸ್ ಮಾಡಿ ಟ್ರಯಲ್ನ ನಡೆಸಬೇಕಂತ ನನ್ನ ಒಂದು ಒಪಿನಿಯನ್. ಓಕೆ, ತುಂಬ ಥ್ಯಾಂಕ್ ಯು ಸರ್. ಒಂದು ಕಾನೂನು ಬಗ್ಗೆ ಏನೆಲ್ಲ ಆಗ್ಬೋದು, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಲಹೆ ಕೊಟ್ಟರೆ.